ಹಲೋ, ನಮಸ್ಕಾರ. ಈ ಒಂದು ವಿಡಿಯೋ ನಾವು ಅಡಾಪ್ಟಬಿಲಿಟಿ ಅನ್ನೋ ಒಂದು ಸಾಫ್ಟ್ ಸ್ಕಿಲ್ ಅನ್ನು ನೋಡೋಣ. ಇದೇನಪ್ಪಾ ಅಂತಂದ್ರ BA, BSc, BCom, BCA, BBA ಅವರಿಗೆ ಸಿಲೆಬಸ್ ಐತ್ರಿ. ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮತ್ತು ಬಾಗಲಕೋಟ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಗಳಿಗೆ ಈ ಒಂದು ಟಾಪಿಕ್, ಈ ಒಂದು ಸಾಫ್ಟ್ ಸ್ಕಿಲ್ ಮೇಲೆ ನಾವು ಆಲ್ರೆಡಿ ನಿಮ್ಗೆ ಥರ್ಡ್ ಸೆಮ್ ಇದ್ದಾಗನು ಕೂಡ ವಿಡಿಯೋಸ್ ಮಾಡಾಕಿದ್ನಿ. ಈಗ ಫೋರ್ತ್ ಸೆಮ್ ಕೂಡ ಸೇಮ್ ಅದ ರೀ. ಇದು ಸಾಫ್ಟ್ ಸ್ಕಿಲ್ ಪಾರ್ಟ್ 2 ಅಂತ ಹೇಳಿ. ಸೊ ಥರ್ಡ್ ವಿಡಿಯೋ ಆಗಿರ್ತೈತ್ರಿ. ಇದು ಟೋಟಲ್ 5 ವಿಡಿಯೋಸ್ ಅದಾವ. ಅದ್ರೊಳಗೆ ಇದು 3ನೇ ವಿಡಿಯೋ. ದಿಸ್ ಇಸ್ ದ ಥರ್ಡ್ ವಿಡಿಯೋ ಮಾಡಿ ಸ್ಟೂಡೆಂಟ್ಸ್. ದಟ್ ಈಸ್ ಅಡಾಪ್ಟಿಬಿಲಿಟಿ. ಸೊ ಅಡಾಪ್ಟಿಬಿಲಿಟಿ ಅಂದ್ರೆ ಏನು, ಇಂಟ್ರೊಡಕ್ಷನ್, ಆಮೇಲೆ ಕೀ ಎಲಿಮೆಂಟ್ಸ್ ಅವೆಲ್ಲಗಳನ್ನ ಇನ್ ಮುಂದೆ ಈ ವಿಡಿಯೋ ಒಳಗ ನೋಡೋಣಂತ. ಸೊ ಎಕ್ಸಾಮ್ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅನ್ನೋದು ನಿಮ್ಗೆ ಹೇಳ್ತೇನೆ. ಸೊ ಮೊದಲಾಗಿ ಇಂಟ್ರೊಡಕ್ಷನ್ ನೋಡ್ರಿ. ಅಡಾಪ್ಟಿಬಿಲಿಟಿ ಅಂದ್ರೆ ಏನು? Adaptability is the ability to adjust to new conditions, challenges, responsibilities, and changes in the workplace. So adaptability ಅಂದ್ರೆ ಏನು? ಅಡಾಪ್ಟಿಬಿಲಿಟಿ ಅಂದ್ರ ಈ ಹೊಂದಿಕೊಳ್ಳುವಿಕೆ, ಅಥವಾ ಹೆಂಗ ನಾವು ಎಲ್ಲ ಸಿಚುವೇಶನ್ ಗಳಿಗೆ, ಹೊಸ ಕಂಡೀಷನ್ಸ್ ಗಳಿಗೆ, ಸಿಚುವೇಶನ್ ಗಳಿಗೆ ಹೆಂಗ್ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಂಡೀಷನ್ಸ್ ಅಂದ್ರೆ ಏನು? ಪರಿಸ್ಥಿತಿಗಳಾಗಿರ್ಬೋದು. ಸೊ ಆಮೇಲೆ ಚಾಲೆಂಜಸ್, ಸವಾಲುಗಳು ಏನ್ರಿ ಬಂದೂಪ ಅಂದ್ರೆ ನಾವು ಕೆಲಸ ಮಾಡುವಂತ ಕ್ಷೇತ್ರದೊಳಗ ಯಾವುದೇ ರೀತಿಯಾದ ಚಾಲೆಂಜಸ್, ಕಂಡೀಷನ್ಸ್, ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಈ ಜವಾಬ್ದಾರಿಗಳು ಹೆಚ್ಚದೂಪ ಅಂತಂದ್ರ, ಆಮೇಲೆ ಇದೇ ರೀತಿ ಏನಾದ್ರು ಚೇಂಜಸ್ ಗಳು ಕಂಟಿನ್ಯೂಸ್ ಆಗಿ ಒಂದು ಕೆಲಸ ಮಾಡೋ ಕ್ಷೇತ್ರದಲ್ಲಿ ಬರ್ತಿದ್ದಪ್ಪ ಅಂತಂದ್ರ ನಾವ್ ಹೆಂಗ್ ಅಡಾಪ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಮಗೆ ಹೇಳ್ಕೊಡ್ತೈತಿ. ಸೊ ಇದ ಹೊಂದಿಕೊಳ್ಳುವಿಕೆ, ದಟ್ ಈಸ್ ಅಡಾಪ್ಟಿಬಿಲಿಟಿ. In today's fast changing world, organizations constantly experience technological advancements, policy updates, market competition, and unexpected crisis. Therefore, adaptability has become one of the most important soft skills for employees and leaders. So ಇವತ್ತಿನ ಏನಪ್ಪಾ ಅಂತಂದ್ರೆ ಬದಲಾಗಿರುತ್ತಿರುವಂತ ಜಮಾನ ಏನ್ ಜಗತ್ತೈತೋ ಬಹಳ ಫಾಸ್ಟ್ ಆಗಿ ಬದಲಾವಣೆ ಆಗತೈತ್ರಿ. ಆಮೇಲೆ ಇದಕ್ಕೆ ಏನಪ್ಪಾ ಅಂತಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಯಾರು ಹೋಗ್ಬೇಕಾಯ್ತಿ? ಸಂಸ್ಥೆಗಳು, ಆರ್ಗನೈಸೇಷನ್ಸ್. ಸೊ ಅವಕ್ಕ ಈ ಟೆಕ್ನಾಲಜಿಗಳು ಹೆಂಗ್ ಚೇಂಜ್ ಆಗ್ತಾವ, ಅಡ್ವಾನ್ಸ್ಮೆಂಟ್ ಹೆಂಗ್ ಆಗ್ತೈತೆ ಅಂದ್ರ ಎಷ್ಟು ಟೆಕ್ನಾಲಜಿ ಮುಂದ್ ಹೋಗ್ತೈತೋ, ಎಷ್ಟು ಪ್ರೋಗ್ರೆಸ್ ಆಗ್ತೈತೋ, ಎಷ್ಟು ಫಾಸ್ಟ್ ಹೋಗ್ತೈತಲ್ಲ ಅಷ್ಟೇ ಏನಪ್ಪಾ ಅಂತಂದ್ರೆ ಈ ಪಾಲಿಸಿಗಳು ಚೇಂಜ್ ಆಗ್ತಾವ, ಮಾರ್ಕೆಟ್ ಕಾಂಪಿಟೇಷನ್ ಚೇಂಜ್ ಆಗ್ತೈತಿ, ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಕ್ರೈಸಿಸ್ ಗಳು ಬರ್ತಾವ. ಅಂದ್ರೆ ಈ ಬದಲಾವಣೆಗಳು ಒಂದಿಷ್ಟು ಸಂಸ್ಥೆಗಳು ಹೊಂದಾಣಿಕೆ ಮಾಡ್ಕೊಂಡು ಹೋಗಂಗಿಲ್ಲ, ಆದ್ರೆ ಒಂದಿಷ್ಟ ಮಾಡ್ಕೊಂಡು ಹೋಗ್ಬೋದು. ಸೊ ಯಾವ ಮಾಡ್ಕೊಂಡು ಹೋಗ್ತಾವ ಅಡಾಪ್ಟಿಬಿಲಿಟಿ, ಈ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಂಸ್ಥೆಗಳು ಏನದಾವ ಅವು ಬೆಳ್ಕೊಂತಾನೆ ಹೋಗ್ತಾವ್ರಿ. ಸೊ ಇದ ಒಂದು ಈ ಸಾಫ್ಟ್ ಸ್ಕಿಲ್ ನ ಅರ್ಥ. ಓಕೆ, therefore adaptability has become one of the most important soft skills for employees and leaders. ಸೊ ಅದಕ್ಕಾಗಿ ಅಡಾಪ್ಟಬಿಲಿಟಿ ಅನ್ನೋದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಆಗಿರ್ತೈತಿ. ಯಾರಿಗೆ? ಎಂಪ್ಲಾಯೀಸ್ ಗೆ, ಅಂದ್ರೆ ಕೆಲಸ ಮಾಡೋರಿಗೆ, ಆಮೇಲೆ ಹಂಗ ಆ ಲೀಡರ್ಸ್ ಗಳಿಗೂ ಕೂಡ. ನೆಕ್ಸ್ಟ್ ನೋಡ್ರಿ, an adaptability employee is flexible, open to learning, and capable of handling uncertainty with confidence. ಸೊ ಈ ಅಡಾಪ್ಟಬಿಲಿಟಿ ಅಡಾಪ್ಟಬಲ್ ಎಂಪ್ಲಾಯಿ ಇದಾನೋ ಅವ್ ಏನ್ ಇರ್ಬೇಕಪ್ಪ ಅಂತಂದ್ರೆ ಬಹಳಷ್ಟು ಫ್ಲೆಕ್ಸಿಬಲ್ ಆಗಿರ್ಬೇಕು. ಫ್ಲೆಕ್ಸಿಬಲ್ ಅಂದ್ರೆ ಏನು? ಎಲ್ಲಾ ಸಿಚುವೇಶನ್ ಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ಆಗಿರ್ಬೇಕು. ಏನೋ ಒಂದು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅವ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ಬೇಕ್ರಿ. ಆಮೇಲೆ ಓಪನ್ ಟು ಲರ್ನಿಂಗ್, ಯಾರಾದ್ರೂ ಏನಾದ್ರು ಚಿಕ್ಕವ್ರು ನಿಮ್ಗೆ ಏನಾದ್ರು ಕಲಿಸ್ಕೊಡತಿದ್ರು ಅಂತಂದ್ರ ಅದನ್ನ ಎಕ್ಸೆಪ್ಟ್ ಮಾಡುವಂತ ಒಂದು ಮನೋಭಾವನೆ ಇರ್ಬೇಕಾಗ್ತೈತಿ. ಅಂದ್ರೆ ಓಪನ್ ಟು ಲರ್ನಿಂಗ್, ಏನೋ ಹೊಸದನ್ನ ನಾವು ಕೊಟ್ಟನು ಕೂಡ ಮಾಡುವಂತ ಸಾಮರ್ಥ್ಯನ ಅವ ಬೆಳೆಸ್ಕೋಬೇಕಾಗ್ತೈತಿ. ಲೀಡರ್ ಆಗಲಿ ಆದ್ರೆ ಒಬ್ಬ ಎಂಪ್ಲಾಯ್ ಆಗಲಿ, ಇಬ್ರು ಮಂದಿ. ಓಕೆ, ಅಂಡ್ ಕ್ಯಾಪಬಲ್ ಆಫ್ ಹ್ಯಾಂಡ್ಲಿಂಗ್ ಅನ್ಸರ್ಟನಿಟಿ ವಿತ್ ಕಾನ್ಫಿಡೆನ್ಸ್. ಸೊ ಲೈಫ್ ಒಳಗ, ವರ್ಕ್ ಪ್ಲೇಸ್ ಒಳಗ ಏನೋ ಒಂದು ಚಾಲೆಂಜಸ್ ಬರ್ತಾವಲ್ಲ, ಅದನ್ನ ಹ್ಯಾಂಡಲ್ ಮಾಡುವಂತ ಕ್ಷಮತೆ ಅವನಲ್ಲಿ ಇರಬೇಕು. ಆಮೇಲೆ ಕಾನ್ಫಿಡೆನ್ಸ್ ಕೂಡ ಇರ್ಬೇಕಾಗ್ತೈತಿ. ಅಡಾಪ್ಟಬಿಲಿಟಿ ಎನ್ಶೂರ್ಸ್ ನಾಟ್ ಓನ್ಲಿ ಪರ್ಸನಲ್ ಸಕ್ಸೆಸ್ ಬಟ್ ಆಲ್ಸೋ ಆರ್ಗನೈಸೇಷನಲ್ ಗ್ರೋತ್ ಅಂಡ್ ಸ್ಟೆಬಿಲಿಟಿ. ಸೊ ಅಡಾಪ್ಟಬಿಲಿಟಿ ಅನ್ನೋದು ಬರೀ ಪರ್ಸನಲ್ ಸಕ್ಸೆಸ್ ಅಷ್ಟೇ ತೋರ್ಸಂಗಿಲ್ಲ, ಇಲ್ಲಿ ಒಂದು ಸಂಸ್ಥೆ ಕೂಡ ಬೆಳವಣಿಗೆ ಆಗ್ತೈತಿ. ಆಮೇಲೆ ಒಂದು ಸ್ಟೆಬಿಲಿಟಿನ ನೀವು ಕಂಡ್ಕೋಬಹುದು ಒಂದು ವರ್ಕ್ ಪ್ಲೇಸ್ ಒಳಗ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ಹೇಳಿದ್ರ ತಿಳಿದಪ್ಪ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಲೈಕ್ ಕೊಡೋದ್ರ ಮಾಡಕ್ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ. ಆಮೇಲೆ ಹಂಗ ನೆಕ್ಸ್ಟ್ ವಿಡಿಯೋ ಯಾವ ಒಂದು ಟಾಪಿಕ್ಸ್ ಮೇಲೆ ಬೇಕು ಅಂತ ಹೇಳಿ ಕೂಡ ಮಾಡ್ಬೋದು. ನೆನಪಿಡ್ರಿ, ಈ ಒಂದು ವಿಡಿಯೋ ಏನಪ್ಪಾ ಅಂತಂದ್ರ 3ನೇ ವಿಡಿಯೋ ಆಗಿರ್ತೈತಿ. ಇನ್ನೂ 2 ವಿಡಿಯೋ ಸಾಫ್ಟ್ ಸ್ಕಿಲ್ ಮೇಲೆ ಮಾಡಿರ್ತೇನೆ ನಿಮ್ ಸಿಲೆಬಸ್ ಇರುವಂತದ್ದು. BA, BSc, BCom, BCA, ಆಮೇಲೆ ಹಂಗ BBA, BSW ದವರೆಗೂ ಕೂಡ ಇರ್ಬೋದು. ಈ ಸಿಲೆಬಸ್ ನೋಡಿಲ್ಲ, ಸೊ ಯು ಕ್ಯಾನ್ ಚೆಕ್. BBA ದವರೆಗೂ ಐ ಥಿಂಕ್ ಸೊ ಇಟ್ ಈಸ್ ನಾಟ್ ದೇರ್ ಫಾರ್ BBA, ಬಟ್ BCA, BSc, BCom, BA ಇವ್ರಿಗಂತೂ ಐತ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಕೀ ಎಲಿಮೆಂಟ್ಸ್ ಆಫ್ ಅಡಾಪ್ಟಬಿಲಿಟಿ. ಕೀ ಎಲಿಮೆಂಟ್ಸ್ ಯಾವದಾವ? ಫ್ಲೆಕ್ಸಿಬಿಲಿಟಿ ಅಂತಂದ ಹೇಳಿ ಮೊದಲನೇ ಪಾಯಿಂಟ್ ಐತಿ. ಸೊ ಫ್ಲೆಕ್ಸಿಬಿಲಿಟಿ ಅಂದ್ರೆ ಏನು? ಆ ಒಬ್ಬ ವ್ಯಕ್ತಿ ಆರಾಮ್ಸೆ ಯಾವ್ದೋ ಒಂದು ಪ್ರಾಬ್ಲಮ್ಸ್ ಗಳು ಬರ್ತಿದ್ರ ಫ್ಲೆಕ್ಸಿಬಲ್ ಆಗಿ ಅವ ಏನ್ ಮಾಡ್ತಾನಂದ್ರ ಕೆಲಸವನ್ನ ಮಾಡ್ತಾನ. ಫ್ಲೆಕ್ಸಿಬಲ್ ಅಂತಂದ್ರ ಈಗ ನೋಡ್ರಿ,
ನಮ್ಗ ಯಾವುದೋ ಒಂದು ಇಲ್ಲಿ ಕೆಲಸವನ್ನ ಕೊಟ್ಟಿದ್ದಾರೆ. ಓಕೆ, ಆ ಕೆಲಸವನ್ನ ನಾವ್ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೇವೆ ಅನ್ನೋದನ್ನ ಇಲ್ಲಿ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿ ನಾವು ಕರಿತೇವೆ. ಓಕೆ, ಫೈನ್. ನೆಕ್ಸ್ಟ್ ನೋಡ್ರಿ, ಫ್ಲೆಕ್ಸಿಬಿಲಿಟಿ ಮೀನ್ಸ್ ಅಡ್ಜಸ್ಟಿಂಗ್ ಒನ್ಸ್ ವರ್ಕ್ ಸ್ಟೈಲ್. ನೋಡ್ರಿ, ಫ್ಲೆಕ್ಸಿಬಿಲಿಟಿ ಅಂದ್ರೆ ಏನು ಇಲ್ಲಿ ಕೊಟ್ಟಾರ ಅಂದ್ರೆ ಒಬ್ಬರ ವರ್ಕಿಂಗ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋದು, ಬಿಹೇವಿಯರ್ ಅಥವಾ ಅಪ್ರೋಚ್ ಅಕಾರ್ಡಿಂಗ್ ಟು ಸಿಚುವೇಶನ್ಸ್ ಆರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ರೆಸ್ಪಾನ್ಸಿಬಿಲಿಟೀಸ್ ಬರ್ಲಿ, ಹೊಸ ಹೊಸ ಸಿಚುವೇಶನ್ಸ್ ಬರ್ಲಿ, ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಹೋಗೋಂಗ ಫ್ಲೆಕ್ಸಿಬಲ್ ಪರ್ಸನ್ ಅಂತ ಹೇಳಿ ನಾವು ಕರಿತೇವ. ಇನ್ ದ ವರ್ಕ್ ಪ್ಲೇಸ್ ಫ್ಲೆಕ್ಸಿಬಿಲಿಟಿ ಮೇ ಇನ್ಕ್ಲೂಡ್, ಈ ಫ್ಲೆಕ್ಸಿಬಿಲಿಟಿ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೊಂತೈತಿ ಅನ್ನಂದ್ರ ಅಕ್ಸೆಪ್ಟಿಂಗ್ ನ್ಯೂ ರೋಲ್ಸ್ ಆರ್ ಟಾಸ್ಕ್. ಸೊ ನೋಡ್ರಿ, ಈಗ ಟೀಚರ್ ಆಗಿ ನೀವು ಕೆಲಸ ಮಾಡ್ತಿರ್ತೀರಿ, ಆದ್ರ ನೆಕ್ಸ್ಟ್ ಒಂದ್ ದಿನಕ್ಕೆ ನೀವು ಏನೋ ಒಂದು ನಿಮ್ಗೆ ರೋಲ್ ಅನ್ನ ಕೊಡ್ತಾರೆ, ಹೊಸ ರೋಲ್ ಅನ್ನ. ಲೈಕ್ ಯಾರೋ ಒಬ್ರು ಟೀಚರ್ ಬಂದಿಲ್ಲ, ಆ ಒಂದು ಕ್ಲಾಸ್ ಹೋಗಿ ಹ್ಯಾಂಡಲ್ ಮಾಡಿರಪ್ಪ ಅಂದ್ರೆ ಹೊಸ ರೋಲ್ ಗಳನ್ನೇ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಫೈನ್. ಸೊ ದಟ್ ಈಸ್ ಕಾಲ್ಡ್ ಅಕ್ಸೆಪ್ಟಿಂಗ್ ದ ನ್ಯೂ ರೋಲ್ಸ್. ಈ ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಹೆಂಗಪ್ಪ ಅಂದ್ರೆ ಈ ಒಂದು PM CM ನಿಗರಾಣಿಗೆ ಹಾಕಿರ್ತಾರ. ಡೈಲಿ ನೀವು ವರ್ಕ್ ಮಾಡೋದನ್ನ ಬಿಟ್ಟು ಈ ಯಾರಾದ್ರೂ ಪೊಲಿಟಿಷಿಯನ್ಸ್ ಬಂದ್ರಪ್ಪ ಅಂದ್ರೆ ಅವಾಗ ಏನ್ ವರ್ಕ್ ಕೊಡ್ತಾರಲ್ಲ, ಆ ಒಂದು ವರ್ಕ್ ಕೂಡ ಈ ನ್ಯೂ ರೂಲ್ಸ್ ಗೆ ನೀವು ಅಕ್ಸೆಪ್ಟ್ ಮಾಡ್ಕೊಂತ ವ್ಯಕ್ತಿಗಳಾಗಿರ್ಬೇಕು ಅಥವಾ ಹೊಸ ಟಾಸ್ಕ್ ಗಳಿಗೆ ರೆಡಿ ಇರಬೇಕು. ನೆಕ್ಸ್ಟ್ ನೋಡ್ರಿ, ವರ್ಕಿಂಗ್ ಅಂಡರ್ ಡಿಫರೆಂಟ್ ಸೂಪರ್ವೈಸರ್ಸ್. ಸೊ ಬೇರೆ ಬೇರೆ ಹೆಡ್ ಗಳು ಇರ್ತಾರ. ಸೊ ನೀವು ಹೆಡ್ ಆಗ್ಬೇಕಾದ್ರೆ ಬಹಳಷ್ಟು ಟೈಮ್ ತಗೋದಿದ್ರಿ. ಮೊದಲು ನೀವು ಎಂಪ್ಲಾಯ್ ವರ್ಕ್ ಮಾಡಿ ಆಮೇಲೆ ಲೀಡರ್ ಆಗ್ತೀರಿ. ಸೊ ಆ ಲೀಡರ್ ಹೋಗಿಂತ ಮುಂಚೆ ನೀವು ಬೇರೆ ಬೇರೆ ಸೂಪರ್ವೈಸರ್ ಅಂಡರ್ ನೋಡ್ರಿ, ಒಂದಿಷ್ಟು ಬೇರೆ ಪ್ರತಿಯೊಬ್ಬ ಸೂಪರ್ವೈಸರ್ ಬೇರೆ ಬೇರೆ ಇರ್ತಾರ್ರಿ. ಪ್ರತಿಯೊಬ್ಬ ಲೀಡರ್ ಒಬ್ರು ಸ್ಟ್ರೆಸ್ ಕೊಡೋದ್ರ, ಒಬ್ರು ಸಮಾಧಾನ ಹೇಳ್ತಿರ್ತಾರ, ಒಬ್ರು ಸಿಟ್ಲೆ ಹೇಳ್ತಿರ್ತಾರ. ಸೊ ಎಲ್ಲರ ಕೆಲಸ ಮಾಡುವಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಸ್ಕೋಬೇಕಾಗ್ತೈತಿ. ಅದಕ್ಕೆ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿ ನಾವು ಕರಿತೀವಿ. ಅಡ್ಜಸ್ಟಿಂಗ್ ಟು ನ್ಯೂ ಶೆಡ್ಯೂಲ್ಸ್, ಯಾವುದೇ ರೀತಿಯಾದಂತ ಶೆಡ್ಯೂಲ್ಸ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮ್ ಡೈಲಿ ಟೈಮಿಂಗ್ ಕಾಲೇಜ್ ಹೋಗೋದು 10 ಗಂಟೆ ಇದ್ರೆ ಒಮ್ಮೆ ಅದು ಚೇಂಜ್ ಮಾಡಿ 8 ಗಂಟೆಗೆ ಇದ್ರಪ್ಪ ಅಂದ್ರೆ ಆ ಒಂದು ಹೊಸ ಶೆಡ್ಯೂಲ್ ಗಳಿಗೆ ನೀವು ಅಡಾಪ್ಟ್ ಮಾಡ್ಕೊಂತ ವ್ಯಕ್ತಿ ಆಗಿರ್ಬೇಕು. ಅಷ್ಟು ಫ್ಲೆಕ್ಸಿಬಲ್ ಆಗಿರ್ಬೇಕು ನೀವು. ಇನ್ ನೆಕ್ಸ್ಟ್ ನೋಡ್ರಿ, ಹ್ಯಾಂಡ್ಲಿಂಗ್ ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್. ಒಂದು ಕೆಲಸ ಬಿಟ್ಟು ನಿಮ್ಗೆ 4 ಕೆಲಸ ಕೊಟ್ಟರು ಕೂಡ ನೀವು ರೆಡಿ ಇರಬೇಕು ಆ ಒಂದು ವರ್ಕ್ ಅನ್ನ ಮಾಡಕ. ಸೊ ದಿಸ್ ಈಸ್ ಆಲ್ ಫ್ಲೆಕ್ಸಿಬಿಲಿಟಿ ಮೈ ಡಿಯರ್ ಸ್ಟೂಡೆಂಟ್ಸ್. ಎಸ್, ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂತಂದ್ರ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಹೌ ಡಿಡ್ ಯು ಫೀಲ್ ಅಬೌಟ್ ದಿಸ್ ವಿಡಿಯೋ. ಸೊ ಸೆಕೆಂಡ್ ಪಾಯಿಂಟ್ ಈಸ್ ವಿಲ್ಲಿಂಗ್ನೆಸ್ ಟು ಲರ್ನ್. ಹೊಸ ಕಲಿಕೆಗೆ ನೀವು ಆಸಕ್ತಿಯನ್ನ ತೋರಿಸಬೇಕಾಗೋದು. ಸೊ ತೋರಿಸಬೇಕಾಗಿರ್ತೈತೆ ಅಲ್ಲಿ. ನೋಡ್ರಿ, ಇನ್ ಮಾಡರ್ನ್ ವರ್ಕ್ ಪ್ಲೇಸಸ್ continuous learning is essential because technologies and methods change rapidly. Adaptable employees show eagerness to learn new skills and update their knowledge. So modern workplace ಒಳಗ, ಓಕೆ, ಮಾಡರ್ನ್ ವರ್ಕ್ ಪ್ಲೇಸ್ ಒಳಗೆ ಏನಾಗ್ತದಪ್ಪ ಅಂತಂದ್ರ ಕಂಟಿನ್ಯೂಸ್ ಲರ್ನಿಂಗ್ ಇಸ್ ಎಸೆನ್ಷಿಯಲ್. ಯಾಕ ಏನಪ್ಪಾ ಅಂತಂದ್ರ ನಿರಂತರ ಕಲಿಕೆ ಇಂಪಾರ್ಟೆಂಟ್ ಅಂತಂದ್ರ ಟೆಕ್ನಾಲಜಿ ಬದಲಾಕೊಂತ ಹೋದಂಗ, ಓಕೆ, ತಂತ್ರಜ್ಞಾನ ಹೆಂಗ ಬದಲಾಕೊಂತ ಹೋಗ್ತೈತಿ ಹಂಗ ಆ ಒಬ್ಬ ವ್ಯಕ್ತಿ, ಒಬ್ಬ ವರ್ಕರ್ನು ಕೂಡ ಬದಲಾಕೊಂತ ಹೋಗ್ಬೇಕಾಗೈತಿ. ಓಕೆ, ಮೆಥಡ್ಸ್ ಚೇಂಜ್ ಹಾಕೊಂತ ಹೋಗ್ತಾವ, ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ಇರ್ಬೇಕ್ರಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗಾವ್ ಇರ್ಬೇಕ. ಇವ ಪಾಯಿಂಟ್ ರಿಪೀಟ್ ಆಗತ್ತವ್ರಿ. ಸೊ ಬಹಳ ಈಸಿ ಐತ್ರಿ ಟಾಪಿಕ್. ಓಕೆ, ನೀವು ಟೈಟಲ್ ಪಾಯಿಂಟ್ ಬರೀರಿ, ಎಕ್ಸಾಮ್ ಒಳಗೆ ಎಕ್ಸ್ಪ್ಲನೇಷನ್ ನಿಮ್ ಓನ್ ವರ್ಡ್ಸ್ ಮಾಡಿದ್ರು ಓಕೆ. ನೆಕ್ಸ್ಟ್ ನೋಡ್ರಿ, ಅಡಾಪ್ಟಬಲ್ ಎಂಪ್ಲಾಯೀಸ್ ಶೋ ಈಗರ್ನೆಸ್ ಟು ಲರ್ನ್ ನ್ಯೂ ಸ್ಕಿಲ್ಸ್ ಅಂಡ್ ಅಪ್ಡೇಟ್ ದೇರ್ ನಾಲೆಜ್. ನೋಡ್ರಿ, ಇದೇ ನಾನು ನಿಮಗೆ ಇಂಟ್ರೊಡಕ್ಷನ್ ಒಳಗೆ ಹೇಳಿದ್ನಿ. ಅಡಾಪ್ಟಬಲ್ ಎಂಪ್ಲಾಯಿಗಳು ಏನ್ ಮಾಡ್ತಾರ ಅಂದ್ರ ಬಹಳ ಉತ್ತೇಜನ ತೋರಿಸ್ತಾರ ಅಥವಾ ಆತುರತೆಯನ್ನು ತೋರಿಸ್ತಾರೆ, ಲೈಕ್ ಇಂಟ್ರೆಸ್ಟ್ ನ ತೋರಿಸ್ತಾರೆ. ಈಗರ್ನೆಸ್ ಟು ಲರ್ನ್ ನ್ಯೂ ಸ್ಕಿಲ್ಸ್, ಹೊಸ ಹೊಸ ಒಂದು ಸ್ಕಿಲ್ಸ್ ನ ಕಲಿಯಾಕ ಅವರ ಇಂಟ್ರೆಸ್ಟ್ ನ ತೋರಿಸ್ತಾರೆ ಅಂತ ಹೇಳಿ ನೋಡ್ಬೋದು. ಅಂಡ್ ಅಪ್ಡೇಟ್ ದೇರ್ ನಾಲೆಜ್. ಸೊ ತಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೋಕೆ ಇವತ್ತು ರೆಡಿ ಇರ್ತಾರ. ಸೊ ವಿಲ್ಲಿಂಗ್ನೆಸ್ ಟು ಲರ್ನ್ ಒಳಗೆ ಯಾವ ಪಾಯಿಂಟ್ಸ್ ಬರ್ತಾವ? ಲರ್ನಿಂಗ್ ನ್ಯೂ ಸಾಫ್ಟ್ವೇರ್ ಆರ್ ಡಿಜಿಟಲ್ ಟೂಲ್ಸ್, ಹೊಸ ಒಂದು ಸಾಫ್ಟ್ವೇರ್ ಗಳು ಮತ್ತೆ ಡಿಜಿಟಲ್ ಟೂಲ್ಸ್ ಗಳನ್ನು ಕಲಿಯುವುದು. ಎರಡನೇ ಏನಪ್ಪಾ ಅಂತಂದ್ರೆ ಅಟೆಂಡಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ ಗಳು ಇರ್ತಾವ, ಆ ಪ್ರೋಗ್ರಾಮ್ ಗಳಿಗೆ ಅಟೆಂಡ್ ಆಗ್ಬೇಕಾಗುತ್ತೆ. ಇಲ್ಪ ನಾಯಕ ಟ್ರೈನಿಂಗ್ ಪ್ರೋಗ್ರಾಮ್ ಹೋಗ್ತಿಂತ ಅನ್ನಕ್ ಬರಂಗಿಲ್ಲ. ಥರ್ಡ್ ಪಾಯಿಂಟ್ ಈಸ್ ಇಂಪ್ರೂವಿಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದು. ಫೋರ್ತ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಡೆವಲಪಿಂಗ್ ಪ್ರೊಫೆಷನಲ್ ಕಾಂಪಿಟೆನ್ಸೀಸ್. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ನಿಮ್ಮ ಮಾತಾಡುವಂತ ಶೈಲಿ ಆಗಿರ್ಬೋದು, ಅದ್ರ ನೀವು ಯಾರ ಜೊತೆ ಹೆಂಗ್ ಕಮ್ಯುನಿಕೇಟ್ ಮಾಡ್ತಾರ ಆ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡೋದು. ಇನ್ನ ಫೋರ್ತ್ ಪಾಯಿಂಟ್ ನೋಡ್ರಿ, ಡೆವಲಪಿಂಗ್ ಪ್ರೊಫೆಷನಲ್ ಕಾಂಪಿಟೆನ್ಸೀಸ್. ಪ್ರೊಫೆಷನಲ್ ಆಗಿ, ಓಕೆ, ನಿವೃತ್ತಿ ಒಳಗೆ ಯಾವ ರೀತಿ ನೀವು ಬೆಳವಣಿಗೆಯನ್ನ ಹೊಂದ್ತೀರಿ ಅನ್ನೋದ್ರ ಬಗ್ಗೆ, ಆ ಕಾಂಪಿಟೇಟಿವ್ನೆಸ್ ಗೆ ಅಥವಾ ಕಾಂಪಿಟೇಷನ್ ನೀವು ಹೆಂಗ್ ಹೊಂದ್ಕೊಂಡು ಹೋಗ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಇಲ್ಲಿವರೆಗೂ ನಾ ಹೇಳ್ತಾ ಅಗೇನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸೊ ಯೂಟ್ಯೂಬ್ ಚಾನಲ್ ಹೆಸರು ಏನಪ್ಪಾ ಅಂತಂದ್ರೆ ಅಜಿತ್ ಕರಿಗಾರ, ಸರ್ಚ್ ಮಾಡ್ಬೋದು ನೀವು. ಸೊ ನೋಡ್ರಿ, ಇನ್ನ ಥರ್ಡ್ ಪಾಯಿಂಟ್ ಪಾಸಿಟಿವ್ ಅಟಿಟ್ಯೂಡ್ ಟುವರ್ಡ್ಸ್ ಚೇಂಜ್. ಬದಲಾವಣೆಗೆ ಏನಪ್ಪಾ ಅಂತಂದ್ರೆ ಯಾವತ್ತು ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೊಂಡಿರ್ಬೇಕಾಗ್ತೈತಿ. ಸೊ ಯಾವತ್ತು ನೆಗೆಟಿವ್ ಇರಬಾರ್ದು, ಪಾಸಿಟಿವ್ ಅಟಿಟ್ಯೂಡ್ ಅನ್ನ ತೋರಿಸಬೇಕಾಗೈತಿ. ಸೊ ಪಾಯಿಂಟ್ಸ್ ನೋಡ್ರಿ, ಚೇಂಜ್ ಈಸ್ ಇನ್ಎವಿಟಬಲ್ ಇನ್ ಎವ್ರಿ ಆರ್ಗನೈಸೇಷನ್. ಬದಲಾವಣೆ ಏನಪ್ಪಾ ಅಂತಂದ್ರೆ ಜಗದ ನಿಯಮ. ಈ ಜಗದ ನಿಯಮ ಅಂತ ಹೇಳಿದ್ರೆ ನಾರ್ಮಲ್ ಆಗತ್ತು.
ಪ್ರತಿಯೊಂದು ಸಂಸ್ಥೆ ಒಳಗೆ ಏನಪ್ಪಾ ಅಂತಂದ್ರೆ ಬದಲಾವಣೆಗಳು ಆಗೇ ಆಗ್ತಾವ. ಹಂಗ ಆ ಬದಲಾವಣೆಗೆ ಏನ್ ಹೇಳ್ತಾರಲ್ಲಿ ಅಡಾಪ್ಟೇಬಲ್. ನೋಡ್ರಿ, ಅಡಾಪ್ಟೇಬಲ್ ಇಂಡಿವಿಜುವಲ್ಸ್ ಡು ನಾಟ್ ಫಿಯರ್ ಚೇಂಜ್. ಅದಕ್ಕ ಈ ಬದಲಾವಣೆಗೆ ಈ ಅಡಾಪ್ಟ್ ಯಾರಾಗ್ತಿರ್ತಾರಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋರು ಇರ್ತಾರ ನೋಡ್ರಿ, ಅವ್ರ ಯಾವತ್ತೂ ಅದಕ್ಕೂ ಹೆದರಂಗಿಲ್ಲ. ಇನ್ಸ್ಟೆಡ್ ದೇ ಸೇ ಇಟ್ ಆಸ್ ಅನ್ ಅಪಾರ್ಚುನಿಟಿ ಫಾರ್ ಇಂಪ್ರೂವ್ಮೆಂಟ್ ಅಂಡ್ ಗ್ರೋತ್. ಸೊ ಅದರ ಬದಲಾಗಿ ಈ ಬದಲಾವಣೆಗೆ ಅವ್ರು ಹೆಂಗ್ ನೋಡ್ತಾರಪ್ಪ ಅಂತಂದ್ರೆ ಒಂದು ಹೊಸ ಅಪಾರ್ಚುನಿಟಿ, ಹೊಸದನ್ನ ಏನೋ ನಂಗೆ ಕಲ್ಯಾಕ್ ಸಿಗ್ತೈತಿ, ಇಂಪ್ರೂವ್ಮೆಂಟ್ ಆಕ, ನನ್ನ ಒಂದು ಬೆಳವಣಿಗೆ ಆಕ, ಇದು ಚೇಂಜ್ ಇಂಪಾರ್ಟೆಂಟ್ ಐತಿ, ನೆಸೆಸರಿ ಐತಿ ಅಂತ ಹೇಳಿ ಅವರು ಅಕ್ಸೆಪ್ಟ್ ಮಾಡ್ಕೊಂತಾರ. ಇನ್ ನೆಕ್ಸ್ಟ್ ನೋಡ್ರಿ, ಪಾಸಿಟಿವ್ ಅಟಿಟ್ಯೂಡ್ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೋತೈತಿ. ಪಾಸಿಟಿವ್ ಅಟಿಟ್ಯೂಡ್ ಅಂದ್ರೆ ಯಾವ್ಯಾವ ಪಾಯಿಂಟ್ಸ್ ಬರ್ತಾವ. ರಿಡ್ಯೂಸಸ್ ರೆಸಿಸ್ಟೆನ್ಸ್ ಟು ನ್ಯೂ ಪಾಲಿಸೀಸ್. ಸೊ ನೀವು ಯಾವುದೇ ರೀತಿಯಾದಂತ ಹೊಸ ಪಾಲಿಸಿಗಳು ಬಂದ್ರೆ ಅದಕ್ಕ ಇಲ್ಲ ಅಂತಂದು ಹೇಳಿ ಅನ್ನಂಗಿಲ್ಲ, ರೆಸಿಸ್ಟೆನ್ಸ್ ತೋರ್ಸಂಗಿಲ್ಲ, ನನಗೆ ಆಗುದಿಲ್ಲ ಅಂತ ನೀವು ಹೇಳಂಗಿಲ್ಲ, ಅಥವಾ ಒಂದು ಗೋಡೆಯಲ್ಲಿ ಹೇಳಂಗಿಲ್ಲ. ನೀವು ಆ ಗೋಡೆಯನ್ನು ಹೊಡೆದು ಅದನ್ನ ಹೊಸದನ್ನ ಕಲಿಯಕ್ ನೀವು ರೆಡಿ ಇರ್ತೀರಿ. ನೆಕ್ಸ್ಟ್ ಪಾಯಿಂಟ್, ಎನ್ಕರೇಜಸ್ ಇನೋವೇಷನ್. ಹೊಸ ಕಲಿಕೆಗೆ ನಿಮ್ಗೆ ಇನೋವೇಷನ್ ಸಿಕ್ಕಾಗ್ತೈತಿ. ಇನೋವೇಷನ್ ಅಂದ್ರೆ ಹೊಸದು ಏನಾದ್ರು ತಂತ್ರಜ್ಞಾನ ಕಲೀಲಿಕ್ಕೆ ಮಾಡ್ಲಿಕ್ಕೆ ಅಥವಾ ಹೊಸದನ್ನ ನೀವು ಪ್ರೋತ್ಸಾಹ ಮಾಡ್ತೀರಿ. ಕ್ರಿಯೇಟ್ಸ್ ಅ ಹೆಲ್ದಿ ವರ್ಕಿಂಗ್ ಎನ್ವಿರಾನ್ಮೆಂಟ್. ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟ್ ಹೆಂಗ್ ಆಗ್ತದಪ್ಪ ಅಂತಂದ್ರೆ ಪಾಸಿಟಿವ್ ಇದ್ರಂದ್ರೆ ನೀವು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅಲ್ಲಿ ಪಾಸಿಟಿವ್ ಆಗ್ತಾನ, ಹುರಿದುಂಬಿಸೋ ಕೆಲಸನ ನೀವು ಮಾಡ್ತೀರಿ. ಆಮೇಲೆ ಯಾವತ್ತು ನೆಗೆಟಿವ್ ಆಗಿ ಕೊಡೋ ಸಿಚುವೇಶನ್ ಅನ್ನ. ಆಮೇಲೆ ಫೋರ್ತ್ ಪಾಯಿಂಟ್ ನೋಡ್ರಿ, ಇನ್ಸ್ಪೈರ್ಸ್ ಅದರ್ ಟು ಅಕ್ಸೆಪ್ಟ್ ಚೇಂಜ್. ಬೇರೆಯವ್ರಿಗೂ ಕೂಡ ನೀವು ಇನ್ಸ್ಪೈರ್ ಮಾಡ್ತೀರಿ. ಈ ಬದಲಾವಣೆ ಆಗೈತಿ, ಬೇರೆದವ್ರು ಬಹಳ ಏನಪ್ಪಾ ನೋವು ಅನುಭವಿಸಿರ್ತಾರ, ಹಿಂಗಾದ್ರೆ ಹೆಂಗ, ಈ ಒಂದು ಚೇಂಜಸ್ ನಾ ಡೈಲಿ 10 ಗಂಟೆ ಟೈಮಿಂಗ್ ಕಾಲೇಜ್ ಬರ್ತಿದ್ವಿ, ಒಮ್ಮೆ 9 ಗಂಟೆಗೆ ಮಾಡಿದಾರಲ್ಲ, ನಾವ್ ಹೆಂಗ್ ಬರುದು ಅಂತ ಹೇಳಿ ಅಂತಿದ್ರಂದ್ರ, ಸೊ ಆ ಒಂದು ಬದಲಾವಣೆಗೆ ಅವ್ರ ಏನ್ ಹಿಂಗ ಬಹಳ ಕುಗ್ಗಿರ್ತಾರಲ್ಲ ಅವ್ರಿಗೂ ಕೂಡ ನೀವು ಹುರಿದುಂಬಿಸ್ತೀರಿ ಅಂತ ಹೇಳಿ ಹೇಳ್ತಾರೆ. ಇದೇ ಒಂದು ಪಾಸಿಟಿವ್ ಅಟಿಟ್ಯೂಡ್. ಇನ್ನ ಫೋರ್ತ್ ಪಾಯಿಂಟ್ ನೋಡ್ರಿ, ರೆಸಿಲೆನ್ಸ್ ಅಂತ ಹೇಳಿ. ರೆಸಿಲೆನ್ಸ್ ಇಸ್ ದ ಎಬಿಲಿಟಿ ಟು ರಿಕವರ್ ಕ್ವಿಕ್ಲಿ ಫ್ರಮ್ ಡಿಫಿಕಲ್ಟೀಸ್, ಫೇಲ್ಯೂರ್ಸ್ ಅಂಡ್ ಸೆಟ್ಬ್ಯಾಕ್ಸ್. ಸೊ ಯಾವುದೇ ರೀತಿಯಾದಂತ ಕೆಲಸದೊಳಗ ಏನಾದರೂ ಹಿಂದೂಡಿಕೆ ಆಗಿತ್ತು, ಏನಾದ್ರೂ ಒಂದು ಹಿಂದ್ ಉಳಿದಿದ್ರಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅಂತಂದ್ರ ಆ ಒಂದು ನೀವೇನಪ್ಪ ಈ ರೆಸಿಲೆನ್ಸ್ ಅನ್ನೋ ಒಂದು ಅಬಿಲಿಟಿ ಇಟ್ಕೊಂಡು ನೀವೇನ್ ಮಾಡ್ತಾರೆ, ರಿಕವರ್ ಆಗ್ತೀರಿ. ಸೊ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ನೀವು ಆಬ್ವಿಯಸ್ಲಿ ವಿಲ್ ರಿಕವರ್. ಆಮೇಲೆ ಏನೋ ಒಂದು ಕಷ್ಟಗಳು ಬರಲಿ, ಏನೇ ಒಂದು ಫೇಲ್ಯೂರ್ಗಳಾಗ್ಲಿ, ಸೆಟ್ ಬ್ಯಾಕ್ಸ್ ಆಗಲಿ, ನೀವು ಹಿಂದೆ ಉಳಿದಿರಪ್ಪ ಅಂತಂದ್ರೂ ಯು ವಿಲ್ ಕಮ್ ಬ್ಯಾಕ್. ಇನ್ ದ ವರ್ಕ್ ಪ್ಲೇಸ್ ಎಂಪ್ಲಾಯೀಸ್ ಮೇ ಫೇಸ್ ಸ್ಟ್ರೆಸ್, ಪ್ರೆಷರ್, ಕ್ರಿಟಿಸಿಸಮ್ ಆರ್ ಪ್ರೊಜೆಕ್ಟ್ ಫೇಲ್ಯೂರ್ಸ್. ಸೊ ಒಂದು ಕೆಲಸ ಮಾಡುವಂತ ಕ್ಷೇತ್ರದೊಳಗ ಎಂಪ್ಲಾಯಿಗಳು ಏನೆಲ್ಲ ಫೇಸ್ ಮಾಡ್ತಾರಪ್ಪ ಅಂತಂದ್ರ ಸ್ಟ್ರೆಸ್ ಅನ್ನ ಫೇಸ್ ಮಾಡ್ತಾರ, ಅಂದ್ರ ಈ ಮಾನಸಿಕ ಒತ್ತಡವನ್ನ ಫೇಸ್ ಮಾಡ್ತಾರ, ಪ್ರೆಷರ್ ಬಹಳಷ್ಟ ಒಂದು ದಬಾವ್ ಇರ್ತೈತಿ, ದಬ್ಬಾಳಿಕೆ ಇರ್ತೈತ್ರಿ, ಅದನ್ನ ಫೇಸ್ ಮಾಡ್ತಾರೆ. ಕ್ರಿಟಿಸಿಸಮ್ ಹಿಂದ್ ಜನ ಮಾತಾಡ್ತಿರ್ತಾರ, ಅದನ್ನೆಲ್ಲಾನು ನೋಡ್ತೀರಿ. ಆಮೇಲೆ ಪ್ರೊಜೆಕ್ಟ್ಗಳು ನಿಮ್ಗೆ ಏನೋ ಒಂದು ಕೆಲಸ ಕೊಟ್ಟಿರ್ತಾರ, ಫೇಲ್ಯೂರ್ ಹೊಂದಿರ್ತೀರಿ. ಇದನ್ನೆಲ್ಲಾನು ಇಟ್ಕೊಂಡು, ಇದೆಲ್ಲಾ ಅರ್ಥಗಳನ್ನ ಇಟ್ಕೊಂಡು ನೀವು ಮತ್ತೆ ಮೇಲೆ ಬರ್ತಾರಲ್ಲ, ಅದಕ್ಕೆ ನಾವು ರೆಸಿಲೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ರೆಸಿಲೆಂಟ್ ಇಂಡಿವಿಜುವಲ್ಸ್ ಹೆಂಗಿರ್ತಾರೆ ಅಂತ ಹೇಳಿ. ಸ್ಟೇ ಕಾಮ್ ಡ್ಯೂರಿಂಗ್ ಕ್ರೈಸಿಸ್. ಏನೋ ಒಂದು ತೊಂದರೆಗಳಾದ್ರೂ ಕೂಡ ಸಿಟ್ಟಿನಿಂದ ಅದಕ್ಕೆ ಉತ್ತರ ಕೊಡಂಗಿಲ್ಲ. ನೀವ್ ಹೆಂಗಿರ್ತೀರಿ, ಕಾಮ್ ಆಗಿ ವಿಚಾರ ಮಾಡ್ತಿರ್ತಾರೆ, ಅಗ್ನಿ ಸಮಾಧಾನದಲ್ಲಿ ಇರ್ತಾರೆ. ನೆಕ್ಸ್ಟ್, ಲರ್ನ್ ಫ್ರಮ್ ಮಿಸ್ಟೇಕ್ಸ್. ಏನೋ ಒಂದು ಮಿಸ್ಟೇಕ್ ಗಳಾಗಿದ್ದಪ್ಪ ಅಂತಂದ್ರೆ ಅದರಿಂದ ನೀವು ಕಲಿತರಿ, ನಿಮ್ಮ ಮಿಸ್ಟೇಕ್ ಗಳಿಂದ ಕಲಿತರಿ, ತಪ್ಪುಗಳಿಂದ ಕಲಿತರಿ. ಮೇಂಟೈನಿಂಗ್ ಇಮೋಷನಲ್ ಬ್ಯಾಲೆನ್ಸ್. ಯಾವುದೇ ಒಂದು ಸಿಚುವೇಶನ್ ಒಳಗ ನಿಮ್ಮ ಎಮೋಷನಲ್ ಕಂಟ್ರೋಲ್ ನೀವು ಬಿಟ್ಟು ಕೊಡಂಗಿಲ್ಲ. ಓಕೆ, ನಿಮ್ಮ ಪರಿಸ್ಥಿತಿ ಅಂದ್ರೆ ಈ ಮಾನಸಿಕ ಒತ್ತಡ ಏನ್ ಬೇಕಾದಾಗಿರ್ಲಿ, ನೀವು ಇಮೋಷನ್ಸ್ ಹೆಂಗಿರ್ತಾವಪ್ಪ ಅಂತಂದ್ರ ಅಗ್ರಿ ಕ್ಲಿಯರ್ ಇರ್ತಾವ, ಅಗ್ರಿ ಸಮಾಧಾನದಿಂದ ನೀವು ಬ್ಯಾಲೆನ್ಸ್ ಮಾಡ್ಕೊಂತ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಿ. ಕಂಟಿನ್ಯೂ ವರ್ಕಿಂಗ್ ವಿತ್ ಡಿಟರ್ಮಿನೇಷನ್. ಸೊ ಎಷ್ಟು ಬೇಕಾದಷ್ಟು ಪ್ರಾಬ್ಲಮ್ ಆಗಲಿ, ತೊಂದರೆಗಳಾಗಲಿ, ಅದೊಂದು ಛಲ, ಡಿಟರ್ಮಿನೇಷನ್ ಅಂದ್ರೇನು ಛಲ, ನಾ ಮಾಡೇ ಮಾಡ್ತೇನೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬೆಳೆಸ್ಕೋಬೇಕಾಗ್ತೈತಿ ಅಂತ ಹೇಳಿ ಇದು 4ನೇ ಪಾಯಿಂಟ್ ನಮಗೆ ಹೇಳ್ತೈತಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗೈತೆ ಅನ್ಕೊಂಡೇನಿ. ಅರ್ಥ ಆಗೈತಪ್ಪ ಅಂತಂದ್ರ ಶೇರ್, ಸಬ್ಸ್ಕ್ರೈಬ್, ಆಮೇಲೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗ ಹೆಂಗ್ ಅನ್ಸ್ ಹೇಳಿ. ಇನ್ನ 5th ಪಾಯಿಂಟ್ ಮಾಡಿ ಸ್ಟೂಡೆಂಟ್ಸ್, ಟೈಮ್ ಅಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಟೈಮ್ ಮತ್ತೆ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀರಿ. ಅಡಾಪ್ಟಬಿಲಿಟಿ ರಿಕ್ವೈರ್ಸ್ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಟೈಮ್ ಅಂಡ್ ಸ್ಟ್ರೆಸ್. ಸೊ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಿಮ್ಗ ಸಾಫ್ಟ್ ಸ್ಕಿಲ್ ಪಾಯಿಂಟ್ 1 3rd ಸೆಮ್ ಒಳಗೆ ಇತ್ತು ನೋಡ್ರಿ ನೀವು. ಸೊ ಅದ ಸೇಮ್ ಪಾಯಿಂಟ್ ರಿಪಿಟೇಷನ್ ಆಗ್ತಾವ ಪಾಯಿಂಟ್ಸ್ ಗಳು. ಸೊ ಅಡಾಪ್ಟೇಬಲ್, ಒಬ್ಬ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಮ್ಯಾನೇಜ್ಮೆಂಟ್ ಬಹಳ ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ಟೈಮ್ ಮತ್ತೆ ಸ್ಟ್ರೆಸ್ಗೆ, ಎಸ್ಪೆಷಲಿ ಡ್ಯೂರಿಂಗ್ ಅನ್ಸರ್ಟನ್ ಆರ್ ಡಿಮಾಂಡಿಂಗ್ ಸಿಚುವೇಶನ್. ಸೊ ನೀವು ಬರ್ಲೇಬೇಕು, ಈ ಒಂದು ಕೆಲಸನ ಮಾಡ್ಲೇಬೇಕು ಅಂದಾಗ ಅಂತಕ್ಕಂಥ ಸ್ಟ್ರೆಸ್ ಆಗ್ತಿರ್ತೀರಿ ಮನುಷ್ಯಾಗ. ಆಮೇಲೆ ಟೈಮ್ ಬ್ಯಾರಿಯರ್ಸ್ ಬಂದಪ್ಪ ಅಂತಂದ್ರೆ ಬಹಳಷ್ಟು ತಲೆಗೆ ಒಂಥರ ಏನಪ್ಪಾ ಸಿಟ್ಟು ಬರ್ತಿರ್ತೈತಿ. ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಯಾರು ಮುಂದೆ ಹೋಗ್ತಾರಲ್ಲ, ಅವ್ನ ಕೆಲಸದೊಳಗ ಯಾವತ್ತು ಮುಂದಿರ್ತಾನ, ಎಲ್ಲರ ಹೆಗ್ಗಳಿಕೆಗೆ ಪಾತ್ರ ಆಗ್ತಾನವ. ಸೊ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಪ್ರಯಾರಿಟೈಸ್ ಟಾಸ್ಕ್ ಪ್ರಾಪರ್ಲಿ. ಸೊ ಕೆಲಸಗಳ ಒತ್ತಡ ಹೆಚ್ಚಾದಾಗ ಯಾವ ಕೆಲಸ ನಾನು ಮೊದಲು ಮಾಡಬೇಕು, ಯಾವ್ದನ್ನ ಆಮೇಲೆ ಮಾಡೋದು ನಡೀತದೆ ಅನ್ನೋದು ನೀವು ನೆನಪಿಟ್ಕೊಳ್ಬೇಕಾಗ್ತೈತಿ. ಅಂದ್ರೆ ಇದಕ್ಕೊಂದು ಅಡಾಪ್ಟಬಿಲಿಟಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮೀಟಿಂಗ್ ಡೆಡ್ ಲೈನ್ಸ್ ಡಿಸ್ಪೈಟ್ ಪ್ರೆಷರ್.
ನೋಡ್ರಿ ಪ್ರಯಾರಿಟೈಸಿಂಗ್ ಟಾಸ್ಕ್ ಪ್ರಾಪರ್ಲಿ ಅಂದ್ರೆ ಇವತ್ತು ಇಂಗ್ಲಿಷ್ ಪೇಪರ್ ಐತಿ, ಇನ್ನೊಂದ್ 4 ದಿನ ಬಿಟ್ಟ ಕನ್ನಡ ಪೇಪರ್ ಐತಿ, ಇನ್ ನಿಮ್ಗೆ ಓದಾಕ್ ಟೋಟಲ್ ಒಂದ್ 10 ದಿನ ಐತಿ ಅನ್ಕೋರಿ. ನೀವು ಕನ್ನಡ ಪೇಪರ್ ಮೊದಲು ಓದ್ಲಿ, ಆಮೇಲೆ ಇಂಗ್ಲಿಷ್ ಓದ್ರಿಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೈತಿ. ಯಾಕಂದ್ರೆ ಕನ್ನಡ ಓದಕ್ಕೂ ಟೈಮ್ ಐತಿ, ಇಂಗ್ಲಿಷ್ ಓದಕ್ ಟೈಮ್ ಐತಿ. ಇಂಗ್ಲಿಷ್ ಪೇಪರ್ ಕಿಂತ ಮುಂಚೆ 1-2 ದಿನ ಕನ್ನಡ ಓದಿ ಆಮೇಲೆ ಇಂಗ್ಲಿಷ್ ಓದಿರಪ್ಪ ಅಂತಂದ್ರ ಇಟ್ಸ್ ಆಫ್ ನೋ ಯೂಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಪ್ರಯಾರಿಟೈಸ್ ಅಂದ್ರ ಯಾವ ಕೆಲಸಕ್ಕ ನಾವು ಮೊದಲು ಒತ್ತನ ಕೊಡ್ಬೇಕು, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು. ಮೀಟ್ ಡೆಡ್ ಲೈನ್ಸ್ ಡಿಸ್ಪೈಟ್ ಪ್ರೆಷರ್, ನಿಮ್ಗೆ ಎಷ್ಟು ಬೇಕಾದಷ್ಟು ಪ್ರಾಬ್ಲಮ್ ಇದ್ರೂ ಕೂಡ ಡೆಡ್ ಲೈನ್ಸ್ ನ ಕಂಪ್ಲೀಟ್ ಮಾಡ್ತೀರಿ ಅಂತ ಡೆಡ್ ಲೈನ್ ಒಳಗ ಕಂಪ್ಲೀಟ್ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಿಮೇನ್ ಕಾಮ್ ಡ್ಯೂರಿಂಗ್ ವರ್ಕ್ ಲೋಡ್ ಇನ್ಕ್ರೀಸ್. ವರ್ಕ್ ಲೋಡ್ ಹೆಚ್ಚಾದಾಗ ನೀವೇನಪ್ಪಾ ಅಂದ್ರೆ ಕಾಮ್ ಆಗಿ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅವಾಯ್ಡ್ ಪ್ಯಾನಿಕ್ ಡ್ಯೂರಿಂಗ್ ಸಡನ್ ಚೇಂಜಸ್. ಸೊ ಪ್ಯಾನಿಕ್ ಆಗುವಂತ ಸಿಚುವೇಶನ್ ಒಮ್ಮೆ ಏನಾರ ಹೆದರಿಕೆ ಬಂದಂಗ ಆಗ್ತಿರತಿ. ಸೊ ಅಂತ ಸಿಚುವೇಶನ್ ಗಳನ್ನ ನೀವು ಏನಪ್ಪಾ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಟ್ರಿ ಅಂದ್ರ ಪ್ಯಾನಿಕ್ ಆಗಕ್ ಹೋಗ್ಬೇಡ್ರಿ, ಅವ್ರಿಗೆ ಹೆದರಾಕ್ ಹೋಗ್ಬೇಡ್ರಿ. ಓಕೆ, ಸಡನ್ ಚೇಂಜ್ ಗಳಿಗೆ ಹೆದರ್ಬೇಕಾಗಿಲ್ಲ, ಅಡಾಪ್ಟ್ ಮಾಡ್ಕೊಂಡ ಹೋಗ್ರಿ ಅಂತ ಹೇಳಿ ಹೇಳ್ತಾರ. ಸೊ ಇದು 5ನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, 6th ಪಾಯಿಂಟ್ ಈಸ್ ಟೀಮ್ ಕೋಆಪರೇಷನ್. ಇಲ್ಲಿವರೆಗೂ ನಾ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್. ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಹೌ ಡಿಡ್ ಯು ಫೀಲ್ ಅಬೌಟ್ ದಿಸ್ ವಿಡಿಯೋ. 6th point is adaptability is not only individual adjustment but also collective cooperation during organizational changes such as mergers, reconstruction or policy updates. Teamwork becomes essential. ಸೊ ಟೀಮ್ ಕೋಆಪರೇಷನ್ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಯಾರ ಜೊತೆ ರೀ? ನಿಮ್ಮ ಸಂಗಡಿಗರ ಜೊತೆಗೆ, ನಿಮ್ಮ ಟೀಮಿನ ಜೊತೆಗೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೀವು ಒಬ್ಬರೇ ಕೆಲಸ ಮಾಡ್ತೀರ ಅಂದ್ರೆ ಹಂಗಿಲ್ಲ, ನಿಮ್ಮಲ್ಲಿ ಟೀಮ್ ಇರ್ತಿಲ್ಲ, ಆ ಟೀಮ್ ಜೊತೆಗೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವ. ಕಲೆಕ್ಟಿವ್ ಅಂದ್ರೆ ಏನು? ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರೂ ಕೂಡಿ ಮಾಡುವಂತ ಕೆಲಸಗಳು ಇರ್ತಾವಲ್ಲ, ಅದ್ರೊಳಗೆ ನೀವು ಕೋಆಪರೇಟ್ ಮಾಡ್ಕೊಂತ ಹೋದ್ರಿಪ್ಪ ಅಂತಂದ್ರ ಆಬ್ವಿಯಸ್ಲಿ ನೀವು ರೆಕಗ್ನೈಸ್ ಆಗಿ ಆಗ್ತೀರಿ. ನೋಡ್ರಿ, ಡ್ಯೂರಿಂಗ್ ಆರ್ಗನೈಸೇಷನಲ್ ಚೇಂಜಸ್, ಏನೋ ಒಂದು ಸಂಸ್ಥೆ ಒಳಗೆ ಬದಲಾವಣೆಗಳು ಬಂದಿರ್ತಾವ. ಆಸ್ ಮರ್ಜರ್ಸ್ ಅಂದ್ರೆ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆ ಕೂಡ್ತಿರ್ತಾವ. ಓಕೆ, ಆ ಒಂದು ಟೈಮ್ ಒಳಗೆ ಏನಪ್ಪಾ ಅಂತಂದ್ರ ನೀವು ಬೇರೆಯವರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ. ಆಮೇಲೆ ಪಾಲಿಸಿಗಳ ಅಪ್ಡೇಟ್ಗಳು ಆಗ್ತಾವ, ಅದಕ್ಕೂ ಕೂಡ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಇಂಥ ಒಂದು ಟೈಮ್ ಒಳಗೆ ಏನಪ್ಪಾ ಅಂತಂದ್ರ ಟೀಮ್ ವರ್ಕ್ ಅನ್ನೋದು ಬಹಳಷ್ಟ ಮ್ಯಾಟರ್ ಆಗ್ತೈತಿ. ಸೊ ಅಡಾಪ್ಟಬಲ್ ಇಂಡಿವಿಜುವಲ್ಸ್ ಏನ್ ಮಾಡ್ತಾರೆ, ಕೋಆಪರೇಷನ್ ಹೆಂಗ್ ಮಾಡ್ತಾರ, ಸಪೋರ್ಟ್ ಕಲೀಗ್ಸ್, ತಮ್ಮ ಜೊತೆ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂಡ ಹೋಗ್ತಿರ್ತಾರ, ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಒಂದ್ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ರು ಆತು ಅಥವಾ ಅವ್ರಿಗೆ ಏನಾದ್ರು ತಿಳಿಲಿಲ್ಲ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಶೇರ್ ನಾಲೆಜ್, ತಮಗೆ ಏನ್ ಗೊತ್ತಾಯ್ತೋ ಅದನ್ನ ಬೇರೆದವ್ರನ್ನು ಕೂಡ ಹೇಳೋದು. ನೆಕ್ಸ್ಟ್ ಏನಪ್ಪಾ, ಕಮ್ಯುನಿಕೇಟ್ ಓಪನ್ಲಿ, ಓಪನ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ. ಅಗದಿ ಮುಗ್ಧ ಒಂದು ವಾತಾವರಣನ ಸೃಷ್ಟಿ ಮಾಡಿರ್ತಾರೆ ಅವರು. ನೆಕ್ಸ್ಟ್ ನೋಡ್ರಿ, ಹೆಲ್ಪ್ಸ್ ರೆಸಾಲ್ವ್ ಕಾನ್ಫ್ಲಿಕ್ಟ್ಸ್. ಸೊ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಬಂದು ಒಂದಿಬ್ಬರ ಮಧ್ಯೆ ಒಳಗಂದ್ರ ಅದನ್ನ ಒಬ್ಬ ವ್ಯಕ್ತಿ, ಅಡಾಪ್ಟೇಬಲ್ ವ್ಯಕ್ತಿ ಏನ್ ಮಾಡ್ತಾರಂದ್ರ ಆ ಒಂದು ಕಾನ್ಫ್ಲಿಕ್ಟ್ಸ್, ಗೊಂದಲಗಳು, ಅದನ್ನ ಕ್ಲಿಯರ್ ಮಾಡುವಲ್ಲಿ ಈ ಅಡಾಪ್ಟೇಬಲ್ ಪರ್ಸನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಹೆಲ್ಪ್ ಮಾಡ್ತಾನ. ಇದಿಷ್ಟು ಏನಪ್ಪಾ ಅಂತಂದ್ರ ನಿಮ್ಗ 6 ಪಾಯಿಂಟ್ ಅದುರಿ. ಇನ್ನ ಅಡಾಪ್ಟಬಿಲಿಟಿ ಬಗ್ಗೆ ಕೀ ಎಲಿಮೆಂಟ್ಸ್ ಅದಿವ. ನಿಮ್ ಎಕ್ಸಾಮ್ ಒಳಗೆ ಕೇಳ್ತಾರೆ, ವಾಟ್ ಈಸ್ ಅಡಾಪ್ಟಬಿಲಿಟಿ ಅಂಡ್ ಇಟ್ಸ್ ಕೀ ಎಲಿಮೆಂಟ್ಸ್, ವಾಟ್ ಆರ್ ದ ಕೀ ಎಲಿಮೆಂಟ್ಸ್ ಆಫ್ ಅಡಾಪ್ಟಬಿಲಿಟಿ ಅಥವಾ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಾಪ್ಟಬಿಲಿಟಿ ಕೇಳಿದ್ರೆ ಆ ಒಂದು ಪಾಯಿಂಟ್ ಗಳು ಮಡಿಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಇಂಪಾರ್ಟೆನ್ಸ್ ಆಫ್ ಅಡಾಪ್ಟಬಿಲಿಟಿ ಇನ್ ವರ್ಕ್ ಪ್ಲೇಸ್ ಅಂತ ಹೇಳಿ ಕೇಳ್ತಾರ. ಬರೀ ಇಂಪಾರ್ಟೆನ್ಸ್ ಆಫ್ ಅಡಾಪ್ಟಬಿಲಿಟಿ ಅಷ್ಟು ಕೇಳಬಹುದು ಅಥವಾ ಇಂಪಾರ್ಟೆನ್ಸ್ ಆಫ್ ಅಡಾಪ್ಟಬಿಲಿಟಿ ಇನ್ ವರ್ಕ್ ಪ್ಲೇಸ್ ಅಂತ ಹೇಳಿ ಕೇಳಬಹುದು. ನೀವು ರೆಡಿ ಇರ್ರಿ, ಯಾವ್ದು ಕೇಳ್ರಿ ಇವು ಪಾಯಿಂಟ್ಸ್ ಅನ್ನ ಹಾಕಿ ಬರಿಬಹುದು. ಸೊ ಇವು ಬಹಳ ಶಾರ್ಟ್ ಆಗಿ ಕೊಟ್ಟಿರ್ತೇನೆ ನಾನು, ಯಾಕಂದ್ರೆ ಸೇಮ್ ಪಾಯಿಂಟ್ಸ್ ರಿವಿಷನ್ ಆಗ್ತಿರ್ತಾವ, ರಿಪೀಟ್ ಆಗ್ತಿರ್ತಾವ. ಫಸ್ಟ್ ಪಾಯಿಂಟ್ ನೋಡ್ರಿ, ಹೆಲ್ಪ್ಸ್ ಆರ್ಗನೈಸೇಷನ್ ಸರ್ವೈವ್ ಇನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್. ನೋಡ್ರಿ, ಈಗ ಮಾರ್ಕೆಟ್ ಒಳಗೆ ಬದಲಾವಣೆಗಳು ಬಂದಾಗ ಇಲ್ಲಿ ನೋಡ್ರಿ ಓದ್ರಿದ್ನ, ಅಡಾಪ್ಟಬಲ್ ಆರ್ಗನೈಸೇಷನ್ ರೆಸ್ಪಾಂಡ್ ಕ್ವಿಕ್ಲಿ ಟು ಮಾರ್ಕೆಟ್ ಚೇಂಜಸ್, customer needs and technological advancement. Employees who adapt quickly contribute to long-term success. So adaptable organizations, so ಸಂಸ್ಥೆಗಳು ಏನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಂಸ್ಥೆಗಳು ಇರ್ತಾವ, ಹೊಸ ಸಿಚುವೇಶನ್ಸ್ ಗಳು ಬಂದಾಗ ಹ್ಯಾಂಡಲ್ ಮಾಡುವಂತ ಏನ್ ಸಂಸ್ಥೆಗಳು ಇರ್ತಾವ, ಅವು ಏನಪ್ಪಾ ಅಂತಂದ್ರ ಮಾರ್ಕೆಟ್ ಚೇಂಜಸ್ ಗಳಿಗೆ, ಆಮೇಲೆ ಕಸ್ಟಮರ್ ನೀಡ್ ಗಳಿಗೆ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಗಳಿಗೆ ಹೆದರಂಗಿಲ್ಲ, ಅವ್ರು ರೆಡಿ ಇರ್ತಾರೆ ಇವತ್ತು. ಆಮೇಲೆ ಎಂಪ್ಲಾಯೀಸ್ ಹೂ ಅಡಾಪ್ಟ್ ಕ್ವಿಕ್ಲಿ ಕಾಂಟ್ರಿಬ್ಯೂಟ್ ಟು ಲಾಂಗ್ ಟರ್ಮ್ ಸಕ್ಸಸ್. ಸೊ ಯಾವೊಬ್ಬ ಈ ಕೆಲಸಗಾರರು ವರ್ಕ್ ಮಾಡುವಂತ ಎಂಪ್ಲಾಯೀಸ್ ಇರ್ತಾರಲ್ಲ, ಅವ್ರು ಅಡಾಪ್ಟ್ ಮಾಡ್ಕೊಂತ ಸಾಮರ್ಥ್ಯ ಇತ್ತು, ಅವ್ರಿಗೆ ಬಹಳ ಕ್ವಿಕ್ಲಿ ಅಡಾಪ್ಟ್ ಮಾಡ್ಕೊಂತಿದ್ರಪ್ಪ ಅಂತಂದ್ರ ಅಂತ ಒಂದು ಸಂಸ್ಥೆಗೆ ಏನಾಗತ್ತಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಸಕ್ಸಸ್ ಸಿಗ್ತೈತಿ. ಆಮೇಲೆ ಆ ಇಂಡಿವಿಜುವಲ್ ವ್ಯಕ್ತಿಗೂ ಕೂಡ ಸಕ್ಸಸ್ಫುಲ್ ಆಗಿ ಹೊರಗೆ ಬರ್ತಾನ. ಇನ್ನು 2ನೇ ಪಾಯಿಂಟ್ ನೋಡ್ರಿ, ರಿಡ್ಯೂಸಸ್ ವರ್ಕ್ ಪ್ಲೇಸ್ ಸ್ಟ್ರೆಸ್. ಸೊ ಅಡಾಪ್ಟ್ ಎಲ್ಲಾ ಸಿಚುವೇಶನ್ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ರಿಪ್ಪ ಅಂತಂದ್ರೆ ನಿಮ್ಗ ಸ್ಟ್ರೆಸ್, ಕೆಲಸ ಮಾಡುವಂತ ಕ್ಷೇತ್ರದೊಳಗೆ ಏನ್ ಟೆನ್ಷನ್ ಆಗ್ತಿರ್ತೋ ಆ ಟೆನ್ಷನ್ ಕೂಡ ಕಮ್ಮಿ ಆಗ್ತೈತಿ. ಯಾಕಂದ್ರೆ ನೀವು ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೊಂಟರಿ, ಎಲ್ಲದಕ್ಕೂ ಹೂ ಅನ್ಕೊಂಡ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀರಿ ನೀವು. ಓಕೆ, ನೋಡ್ರಿ, ರೆಸಿಸ್ಟೆನ್ಸ್ ಟು ಚೇಂಜ್ ಇನ್ಕ್ರೀಸ್ ಎನ್ಸೈಟಿ ಅಂಡ್ ಸ್ಟ್ರೆಸ್. ನೀವು ಅಕಸ್ಮಾತ್ ರೆಸಿಸ್ಟ್ ಮಾಡತ್ತಿದ್ರಿ, ಒಂದು ಗೋಡೆನ ಹೇಳತ್ತಿದ್ರಿ, ಈ ಬದಲಾವಣೆ ನನಗೆ ಆಗಂಗಿಲ್ಲಪ್ಪ, ನನಗೆ ಟೈಮಿಂಗ್ ಚೇಂಜ್ ಆದ್ರೆ ಬರಕ್ ಆಗಂಗಿಲ್ಲ, ಇಟ್ ಸ್ಟ್ರೆಸ್ ನಂಗೆ ಹೊಂದಾಣಿಕೆ ಆಗಂಗಿಲ್ಲ ಅಂತಂದಿದ್ದಪ್ಪ ಅಂತಂದ್ರ ನೀವ್ ಏನಾಗ್ತಾರಿ,
ನೀವ ತೊಂದರೆಗಳು ಆಗ್ತೀರಿ, ನಿಮ್ಗ ಒಂಥರ ಆಂಗ್ಸೈಟಿಗಳು ಫೀಲ್ ಆಗ್ತಾವ. ಸೊ ಇದು ಬೇಡ ಅಂತ ಹೇಳಿ ಹೇಳ್ತಾರ. ಅಡಾಪ್ಟೇಬಲ್ ಎಂಪ್ಲಾಯೀಸ್ ಅಕ್ಸೆಪ್ಟ್ ಚೇಂಜಸ್ ಕಾಮ್ಲಿ ವಿಚ್ ರೆಡ್ಯೂಸಸ್ ಟೆನ್ಷನ್ ಇನ್ ದ ವರ್ಕ್ ಪ್ಲೇಸ್. ಸೊ ಯಾರು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ ಅಂತ ಎಂಪ್ಲಾಯೀಸ್ ಗಳು ಏನ್ ಮಾಡ್ತಾರಂದ್ರ ಈ ಚೇಂಜಸ್ ನ ಅಗ್ದಿ ಸಮಾಧಾನದಿಂದ ಕಾಮ್ ಆಗಿ ವರ್ಕ್ ಪ್ಲೇಸ್ ಸಿಚುವೇಶನ್ಸ್ ನ ಟೆನ್ಷನ್ಸ್ ನ ಕಮ್ಮಿ ಮಾಡ್ಕೊಂಡು ವರ್ಕ್ ಪ್ಲೇಸ್ ಒಳಗೆ ಕೆಲಸ ಚಲೋತೆಗೆ ಮಾಡ್ಕೊಂಡ ಹೋಗ್ತಾರ. ಇನ್ನ ಥರ್ಡ್ ಪಾಯಿಂಟ್ ನೋಡ್ರಿ, ಇಂಪ್ರೂವ್ಸ್ ಪ್ರೊಡಕ್ಟಿವಿಟಿ. ಅಡಾಪ್ಟೆಬಿಲಿಟಿ ಹೊಂದಾಣಿಕೆ ಮಾಡುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರ ಪ್ರೊಡಕ್ಟಿವಿಟಿ ಹೆಚ್ಚು ಮಾಡ್ತಾನೆ. ಯಾಕಂದ್ರೆ ಅವ್ ಏನೂ ಜಗಳ ಮಾಡ್ಕೊಂಡು ಕುಂಡಂಗಿಲ್ಲ, ಅಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಅಟ್ಟ ಫೋಕಸ್ ಮಾಡ್ತಾವ. ಅದಕ್ಕೆ ಏನಾಗೈತ್ರಿ, ಪ್ರೊಡಕ್ಟಿವಿಟಿ ಹೆಚ್ಚಾಗ್ತೈತಿ. ಓಕೆ, ಉತ್ಪನ್ನ ಹೆಚ್ಚಾಗ್ತೈತ್ರಿ ಯಾವ್ದೋ ಒಂದು ಕ್ಷೇತ್ರದೊಳಗ. ವೆನ್ ಎಂಪ್ಲಾಯೀಸ್ ಅಡ್ಜಸ್ಟ್ ಕ್ವಿಕ್ಲಿ ಟು ನ್ಯೂ ಸಿಸ್ಟಮ್ಸ್ ಆರ್ ಪಾಲಿಸೀಸ್, ವರ್ಕ್ ಕಂಟಿನ್ಯೂಸ್ ಸ್ಮೂತ್ಲಿ ವಿತೌಟ್ ಡಿಲೇಸ್. ಸೊ ಯಾವ ಅಡೆತಡೆ ಇರಂಗಿಲ್ಲ, ಯಾವ ಪ್ರಾಬ್ಲಮ್ಸ್ ಇರಂಗಿಲ್ಲ, ವರ್ಕ್ ಏನಾಗ್ತೈತಪ್ಪ ಅಂತಂದ್ರೆ ಈಸಿಲಿ ಕಂಟಿನ್ಯೂ ಹಾಕೊಂತ ಹೋಗ್ತೈತಿ. ಇನ್ನ ಫೋರ್ತ್ ಪಾಯಿಂಟ್ ನೋಡ್ರಿ, ಎನ್ಶೂರ್ಸ್ ಪ್ರೊಫೆಷನಲ್ ಗ್ರೋತ್. ಸೊ ಪ್ರೊಫೆಷನಲ್ ಗ್ರೋತ್ ಆಗ್ತೈತಿ. ಅಡಾಪ್ಟೇಬಲ್ ಎಂಪ್ಲಾಯೀಸ್ ಕಂಟಿನ್ಯೂಸ್ಲಿ ಲರ್ನ್ ಅಂಡ್ ಗ್ರೋ, ಇನ್ಕ್ರೀಸಿಂಗ್ ದೇರ್ ಕರಿಯರ್ ಅಪಾರ್ಚುನಿಟೀಸ್ ಅಂಡ್ ಲೀಡರ್ಶಿಪ್ ಪೊಟೆನ್ಶಿಯಲಿಟಿ. ಸೊ ಯಾವ ವ್ಯಕ್ತಿ ಪ್ರೊಫೆಷನಲ್ ಗ್ರೋತ್ ಕಾಣ್ತಾನಪ್ಪ ಅಂತಂದ್ರೆ, ಯಾವ ಕಂಟಿನ್ಯೂಸ್ ಆಗಿ ಓದ್ತಾನ, ಕಲಿತಾನ, ಬೆಳವಣಿಗೆ ಹಾಕೊಂತ ಹೋಗ್ತಿರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಕರಿಯರ್ ಅಪಾರ್ಚುನಿಟೀಸ್ ಬರ್ತಾವ, ಬೇರೆ ಬೇರೆ ಕಡೆ ಆಫರ್ಸ್ ಗಳು ಬರ್ತಾವ. ಆಮೇಲೆ ಹಂಗ ಅವ್ರು ಲೀಡರ್ ಕೂಡ ಆಗ್ಬೋದು. ಯಾರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ ಅವ್ರ ಹೊಂದಾಣಿಕೆ ಮಾಡ್ಕೊಂಡು ಹೋಗೋರಿಗೆ ಲೀಡರ್ಶಿಪ್ ಪೊಟೆನ್ಶಿಯಲ್ಸ್ ಕೂಡ ಹೆಚ್ಚಾಗ್ತಾವ. ಇನ್ನ ಫಿಫ್ತ್ ಪಾಯಿಂಟ್ ನೋಡ್ರಿ, strengthens organization stability. So adaptability ensures that organization remains stable even during economic or operational crisis. So ಒಬ್ಬ ವ್ಯಕ್ತಿ ಸರ್ಕಾರದಾಗ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಾರರು ಅವ್ರ ಅಕಸ್ಮಾತ್ ಅಡಾಪ್ಟೇಬಲ್ ಇದ್ರು, ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತವ್ರು ಇದ್ರಪ್ಪ ಅಂತಂದ್ರೆ ಒಮ್ಮೊಮ್ಮೆ ಏನೋ ಒಂದಿಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾವ. ಅಂತ ಟೈಮ್ದಾಗ ಅವ್ರ ಸಮಾಧಾನ, ಎಕನಾಮಿಕ್ ಸ್ಯಾಲರಿ ಸರಿಯಾಗಿ ಆಗ್ತಿರಂಗಿಲ್ಲ ಅದನ್ನು ಕೂಡ ಸಮಾಧಾನ ಇದ್ರಪ್ಪ ಅಂತಂದ್ರ ಅವ್ ಕ್ರೈಸಿಸ್ ಗಳು ಕ್ಲಿಯರ್ ಹಾಕೊಂಡು ಹೋಗ್ತಾವು. ಅಥವಾ ಏನೋ ಒಂದು ಕೆಲಸದೊಳಗ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದ್ರೆ ಆ ಟೈಮ್ದಾಗ ಕೂಡ ಆಪರೇಷನಲ್ ಕ್ರೈಸಿಸ್ ಅಂತ ಹೇಳಿ ಕರಿತಾರೆ. ನಾವು ಕೆಲಸ ಮಾಡುವಂತ ಕ್ಷೇತ್ರದೊಳಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು, ಅವಾಗನು ಕೂಡ ಏನಪ್ಪಾ ಆಗ್ತೈತೆ ಅಲ್ಲಿ ಒಂದು ಸಂಸ್ಥೆ ಸ್ಟೇಬಲ್ ಆಗಿ ಬೆಳೆ. ಇನ್ನ ಲಾಸ್ಟ್ ನೋಡ್ರಿ, ಕನ್ಕ್ಲೂಷನ್. ಅಡಾಪ್ಟಬಿಲಿಟಿ ಇಸ್ ಕ್ರೂಷಿಯಲ್ ಸಾಫ್ಟ್ ಸ್ಕಿಲ್ ಇನ್ ಟುಡೇಸ್ ಡೈನಾಮಿಕ್ ಅಂಡ್ ಕಾಂಪಿಟೇಟಿವ್ ವರ್ಕ್ ಎನ್ವಿರಾನ್ಮೆಂಟ್. It enables employees to adjust new conditions, confidentiality and efficiently. By being flexible, resilient, open to learning and cooperate, adaptable individuals contribute significant to organizational success. So ಒಬ್ಬ ವ್ಯಕ್ತಿ ಅಡಾಪ್ಟೇಬಲ್ ಆಗಿ ಹೋಗ್ತಿದ್ದ ಎಲ್ಲಾ ಕ್ರೂಷಿಯಲ್ ಸಿಚುವೇಶನ್ಸ್ ಒಳಗ ಅವ ಈ ಒಂದು ಅಡಾಪ್ಟೇಬಲ್ ಸ್ಕಿಲ್ ಅನ್ನ ತಗೊಂಡ್ ಹೋಗ್ತಿದ್ದ, ಸಾಫ್ಟ್ ಸ್ಕಿಲ್ ಬೆಳೆಸ್ಕೊಂಡಿದ್ದಪ್ಪ ಅಂತಂದ್ರ ಅವ ಏನಾಗ್ತಾನಪ್ಪ ಅಂದ್ರೆ ಡೈನಾಮಿಕ್ ಮತ್ತು ಕಾಂಪಿಟೇಟಿವ್ ವರ್ಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾನೆ. ಡೈನಾಮಿಕ್ ಅಂದ್ರೆ ವಿವಿಧತೆಯಿಂದ ಕೂಡಿರುವಂತದ್ದು, ಆಮೇಲೆ ಹೊಸತನ ಒಂದು ಕೂಡಿರುವಂತದ್ದು, ಆಮೇಲೆ ಪ್ರತಿಯೊಂದು ಕಾಂಪಿಟೇಷನ್ ಅವ ರೆಡಿ ಇರ್ತಾನೆ, ಅಕ್ಸೆಪ್ಟ್ ಮಾಡ್ಕೊಂತಾನ. ನೆಕ್ಸ್ಟ್ ನೋಡ್ರಿ, ಇಟ್ ಇನೇಬಲ್ಸ್ ಎಂಪ್ಲಾಯೀಸ್ ಟು ಅಡ್ಜಸ್ಟ್ ಟು ನ್ಯೂ ಕಂಡೀಷನ್ಸ್ ಕಾನ್ಫಿಡೆಂಟ್ಲಿ ಅಂಡ್ ಎಫಿಷಿಯಂಟ್ಲಿ. ಸೊ ಪ್ರತಿಯೊಬ್ಬ ಕೆಲಸಗಾರರಿಗೆ, ಒಬ್ಬ ವ್ಯಕ್ತಿ ಯಾರು ಕೆಲಸ ಮಾಡ್ತಿರ್ತಾನಲ್ಲ ನಿಮ್ಮ ಒಂದು ಸಂಸ್ಥೆ ಒಳಗ ಕೆಲಸಗಾರ, ಅವ್ ಹೆಂಗಿರ್ತಾನಪ್ಪ ಅಂತಂದ್ರ ಅಗ್ರಿ ಕಾನ್ಫಿಡೆಂಟ್ಲಿ, ಓಕೆ, ಅವೇನ್ ಮಾಡ್ತಾನ ಹೊಸ ಕಂಡೀಷನ್ ಗಳಿಗೆ ರೆಡಿ ಆಗ್ತಾನ. ಬೈ ಬೀಯಿಂಗ್ ಫ್ಲೆಕ್ಸಿಬಲ್, ರೆಸಿಲೆಂಟ್, ಓಪನ್ ಟು ಲರ್ನಿಂಗ್ ಅಂಡ್ ಕೋಆಪರೇಟಿವ್ ಅಡಾಪ್ಟೇಬಲ್ ಇಂಡಿವಿಜುವಲ್ಸ್ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ ಟು ಆರ್ಗನೈಸೇಷನ್ ಸಕ್ಸೆಸ್. ಸೊ ಓವರ್ ಆಲ್ ಆಗಿ ಏನಪ್ಪಾ ಅಂತಂದ್ರ ಅಡಾಪ್ಟೇಬಲ್ ಆಗುವಂತ ವ್ಯಕ್ತಿ ಎಲ್ಲಾ ಸಿಚುವೇಶನ್ ಹೊಂದಾಣಿಕೆ ಮಾಡ್ಕೊಂತ ಕಲ್ಕೊಂತ ಕೋಆಪರೇಟ್ ಮಾಡ್ಕೊಂತ ಹೋಗ್ತಿರ್ತಾನಲ್ಲ ಅಂತಾವ್ ಏನಾಗ್ತಾರಪ್ಪ ಅಂತಂದ್ರೆ ಒಂದು ಸಂಸ್ಥೆಯ ಬೆಳವಣಿಗೆ ಅದ್ರ ಸಕ್ಸಸ್ ಗೆ ಕಾರಣ ಆಗ್ತಾನ. ಸೊ ಎಲ್ಲಾ ವರ್ಕರ್ಸ್ ಈ ಅಡಾಪ್ಟೇಬಲ್ ಆಗಿ ಇರ್ಬೇಕಾಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ದೇರ್ ಫೋರ್ ಅಡಾಪ್ಟಬಿಲಿಟಿ ಎನ್ಶೂರ್ಸ್ ಸ್ಟೆಬಿಲಿಟಿ, ಪ್ರೊಡಕ್ಟಿವಿಟಿ ಅಂಡ್ ಕಂಟಿನ್ಯೂಸ್ ಗ್ರೋತ್ ಇನ್ ಮಾಡರ್ನ್ ವರ್ಕ್ ಪ್ಲೇಸ್. ಸೊ ಈ ಮಾಡರ್ನ್ ವರ್ಕ್ ಪ್ಲೇಸ್ ಒಳಗ ಅಡಾಪ್ಟಬಿಲಿಟಿ ಏನ್ ಎನ್ಶೂರ್ ಮಾಡ್ತೈತಿ, ಏನ್ ಹೇಳ್ಕೊಡ್ತೈತಿಪ್ಪ ಅಂತಂದ್ರ ನಮ್ಗ, ಅಥವಾ ಏನೋ ಒಂದು ಧೈರ್ಯ ತುಂಬತಂದ್ರ ಸ್ಟೆಬಿಲಿಟಿ ತುಂಬತೈತ್ರಿ, ಪ್ರೊಡಕ್ಟಿವಿಟಿ ಅಂದ್ರೆ ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತೈತಿ, ಕಂಟಿನ್ಯೂಸ್ ಗ್ರೋತ್, ಒಂದು ಸಂಸ್ಥೆ ಕಂಟಿನ್ಯೂಸ್ ಆಗಿ ಬೆಳಿತೈತೆ ಅಂತ ಹೇಳಿ ನಾವು ನೋಡ್ಬೋದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾ ಹೇಳಿದ್ ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿತ್ತು ಅಂತಂದ್ರ, ಈಸಿ ಅನ್ಸಿತ್ತಂದ್ರ ಪಾಯಿಂಟ್ಸ್ ಗಳೆಲ್ಲ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಏನಪ್ಪಾ ಅಂತಂದ್ರ ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗ ಅನಿಸ್ತು, ಆಮೇಲೆ ನೆಕ್ಸ್ಟ್ ವಿಡಿಯೋ ಯಾವ ಒಂದು ಟಾಪಿಕ್ ಮೇಲೆ ಬೇಕಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. See you all in the next video, my dear students.